ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್ ದಂಡು. ತಳಪತಿ ವಿಜಯ್ ಸಿಎಂ ಆದ್ರೂ ಸರಿ, ಬಟ್ ಏನ್ ಮಾಡ್ತಾರೆ? ಏನು ದೊಡ್ಡ ಬದಲಾವಣೆ ಏನಾದರೂ ಮಾಡಿಬಿಡ್ತಾರಾ? ಗಟ್ಟಿ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಧೈರ್ಯ ತಳಪತಿ ವಿಜಯ್ಗೆ ಇದೆಯಾ ಅನ್ನುವಂತಹ ಪ್ರಶ್ನೆಗಳಿಗೆ ಉತ್ತರ ಅನ್ನುವಂತೆ ಇದೀಗ ಒಂದು ಆರ್ಡರ್ ಅನ್ನ ಪಾಸ್ ಮಾಡಿದ್ದಾರೆ. ಏನಿದು ಆರ್ಡರ್ ಅಂತ ಹೇಳಿದ್ರೆ, ತಮಿಳುನಾಡಿನ ಜನರು ದಶಕಗಳ ಕಾಲ ಹೋರಾಟ ಮಾಡಿದ್ರು ಮದ್ಯದ ಅಂಗಡಿಗಳನ್ನು ಬಂದ್ ಮಾಡಿ ಅಂತ ಹೇಳಿ. ಈಗ ತಮಿಳುನಾಡು ಜನರ ದಶಕದ ಹೋರಾಟಕ್ಕೆ ಫಲ ಸಿಕ್ಕಿದೆ. ತಮಿಳುನಾಡಿನಲ್ಲಿ ಬರೋಬ್ಬರಿ 717 ಬಾರ್ಗಳು ಬಂದಾಗಿದೆ. ಹಾಗಾದ್ರೆ ವಿಜಯ್ ತೆಗೆದುಕೊಂಡಂತಹ ಈ ನಿರ್ಧಾರದಿಂದ ತಮಿಳುನಾಡಿನಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ, ಮುಂದೆ ವಿಜಯ್ಗೆ ಏನೆಲ್ಲ ಸವಾಲಿದೆ, ರಾಜ್ಯದಲ್ಲೂ ಕೂಡ ಈ ರೀತಿಯ ಬಂದ್ ಅಂದ್ರೆ ಮದ್ಯದ ಅಂಗಡಿ ಬಂದ್ ಮಾಡಲಿಕ್ಕೆ ಸಾಧ್ಯ ಇದೆಯಾ, ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ತಳಪತಿ ವಿಜಯ್ ಅವರು ತಮಿಳುನಾಡಿನಲ್ಲಿ ಒಂದು ಗಟ್ಟಿ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಆ ಗಟ್ಟಿ ನಿರ್ಧಾರ ಯಾವುದು ಅಂತ ಹೇಳಿದ್ರೆ, ಡೈರೆಕ್ಟ್ ಆಗಿ ರಾಜ್ಯದ ಬೊಕ್ಕಸ ಮೇಲೆ ಪ್ರಭಾವ ಮತ್ತು ಪರಿಣಾಮ ಬೀರುವಂತಹ ನಿರ್ಧಾರ ಇದು. ಏನು ಗಟ್ಟಿ ನಿರ್ಧಾರ? ಈಗಾಗಲೇ ನಿಮ್ಗೆ ಕೂಡ ಗೊತ್ತಿದೆ. ವಿಜಯ್ ಅವರು ತಮಿಳುನಾಡಿನಾದ್ಯಂತ ಇರುವಂತಹ ಸರ್ಕಾರಿ ಸ್ವಾಮ್ಯದ ಮದ್ಯದ ಅಂಗಡಿಗಳನ್ನ ಬಂದ್ ಮಾಡಿಸಿದ್ದಾರೆ. ಕೇವಲ ಒಂದು ದಿನ 717 ಮದ್ಯದ ಅಂಗಡಿ ಬಂದ್ ಆಗಿದೆ. ಆರ್ಡರ್ ಪಾಸ್ ಮಾಡಿದ್ದಾರೆ. ಇನ್ನ 2 ವಾರಗಳಲ್ಲಿ ಈ ಆರ್ಡರ್ ಕಂಪ್ಲೀಟ್ ಆಗಬೇಕು, ಅಂದ್ರೆ ಎಲ್ಲಾ ಮದ್ಯದ ಅಂಗಡಿಗಳು ಬಂದ್ ಆಗಬೇಕು ಅಂತ ಹೇಳಿದ್ದಾರೆ. ಮುಖ್ಯವಾಗಿ ಎಲ್ಲೆಲ್ಲಿ ಬಂದ್ ಮಾಡಿದ್ದಾರೆ? ದೇವಸ್ಥಾನಗಳು, ಶಾಲಾ ಕಾಲೇಜು, ಬಸ್ ಸ್ಟ್ಯಾಂಡ್ಗಳ 500 ವ್ಯಾಪ್ತಿ ಅಂದ್ರೆ 500 ಮೀಟರ್ ವ್ಯಾಪ್ತಿಯಲ್ಲಿ ಈ ಮದ್ಯದ ಅಂಗಡಿಗಳು ಬಂದ್ ಆಗಬೇಕು ಅಂತ ಆರ್ಡರ್ ಪಾಸ್ ಮಾಡಿದ್ದಾರೆ. ನೋಡಿ, ತಮಿಳುನಾಡಿನಲ್ಲಿ ಈ ಮದ್ಯದ ಅಂಗಡಿಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿನ ಜನರು ದಶಕಗಳಿಂದಲೂ ಕೂಡ ಹೋರಾಟವನ್ನು ನಡೆಸ್ತಾ ಇದ್ರು. ಈ ದೇವಸ್ಥಾನದ ಸುತ್ತಮುತ್ತ ಇರುವಂತಹ ಮದ್ಯದ ಅಂಗಡಿಯನ್ನ ಬಂದ್ ಮಾಡಿ, ಶಾಲಾ ಕಾಲೇಜು ಸುತ್ತಮುತ್ತ ಇರುವಂತಹ ಮದ್ಯದ ಅಂಗಡಿಯನ್ನ ಬಂದ್ ಮಾಡಿ ಅಂತ ಹೇಳಿ ಅಲ್ಲಿನ ಜನರು ಸಾಕಷ್ಟು ವರ್ಷಗಳಿಂದ ಬೇಡಿಕೆಯನ್ನ ಇಟ್ಟಿದ್ರು. DMK, ADMK ತನ್ನ ಪ್ರಣಾಳಿಕೆಯಲ್ಲೂ ಕೂಡ ಮದ್ಯದ ಅಂಗಡಿಗಳನ್ನ ಬಂದ್ ಮಾಡ್ತೀವಿ ಅಂತ ಹೇಳಿ ಭರವಸೆಯನ್ನ ಕೊಟ್ಟಿದ್ರು. ಬಟ್ ಯಾರು ಕೂಡ ಕಂಪ್ಲೀಟ್ ಆಗಿ ಬಂದ್ ಮಾಡಿರ್ಲಿಲ್ಲ. ಆದ್ರೆ ಈಗ ತಳಪತಿ ವಿಜಯ್ ಅವರು ಅಧಿಕಾರವನ್ನ ಸ್ವೀಕರಿಸಿದ ಒಂದು ದಿನದಲ್ಲಿ ಈ ಗಟ್ಟಿ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ವಿಚಾರ ಏನು ಅಂತ ಹೇಳಿದ್ರೆ, ಈ ಅಬಕಾರಿ ಸುಂಕ, ಅಬಕಾರಿ ಆದಾಯ ತಮಿಳುನಾಡಿಗೆ 40,000 ಕೋಟಿ ಈ ಮದ್ಯದ ಅಂಗಡಿಗಳಿಂದ ಬರ್ತಾ ಇದ್ದಂತ ಆದಾಯ 40,000 ಕೋಟಿ ಈಗ ಏಕಾಏಕಿಯಾಗಿ ಸ್ಟಾಪ್ ಆಗುತ್ತೆ. ಈ ಆದಾಯ ಬೊಕ್ಕಸಕ್ಕೆ ಬರೋದಿಲ್ಲ. ಆದರೂ ಕೂಡ ತಳಪತಿ ವಿಜಯ್ ಅವರು ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ನಾಡಿನಾದ್ಯಂತ ಅಂದ್ರೆ ತಮಿಳುನಾಡಿನಾದ್ಯಂತ ತಳಪತಿ ವಿಜಯ್ ಅವರ ಈ ನಿರ್ಧಾರದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಮಹಿಳೆಯರು ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಮಹಿಳೆಯರು ಅಂತ ಹೇಳಿದ್ರೆ, ಈ ಹಿಂದೆ ಕುಮಾರಸ್ವಾಮಿ ಅವರು ರಾಜ್ಯದಲ್ಲಿ ಸಿಎಂ ಆಗಿದ್ರಲ್ವಾ, ಕರ್ನಾಟಕದಲ್ಲಿ ಸಮ್ಮಿಶ್ರ ಸರ್ಕಾರ ಬಂದಾಗ, ಆಗ ರಾಜ್ಯದಲ್ಲಿ ಈ ಪಾಕೆಟ್ ಸಾರಾಯಿ ಮಾಡ್ತಾ ಇದ್ರು. ಅದನ್ನ ಬ್ಯಾನ್ ಮಾಡ್ತಾರೆ, ಬಂದ್ ಮಾಡ್ತಾರೆ. ಅದನ್ನ ಸಾರಾಯಿ ಬಂದ್ ಮಾಡಬೇಕು ಅಂತ ಹೇಳಿ ರಾಜ್ಯದಾದ್ಯಂತ ಮಹಿಳಾ ಸಂಘಟನೆಗಳು, ಮಹಿಳೆಯರು ಪ್ರತಿಭಟನೆ ನಡೆಸಿದ್ರು. ಅದಕ್ಕೆ ಸ್ಪಂದಿಸಿದಂತಹ ಕುಮಾರಸ್ವಾಮಿ ಅವರು ಈ ಸಾರಾಯಿಯನ್ನ ಬಂದ್ ಮಾಡ್ತಾರೆ. ಅದಕ್ಕೆ ಕುಮಾರಸ್ವಾಮಿ ಅವರ ಇಮೇಜ್ ಜಾಸ್ತಿ ಆಗ್ಬಿಡುತ್ತೆ ಮಹಿಳೆಯರಲ್ಲಿ. ಮತ್ತೆ ರಾಜ್ಯದಾದ್ಯಂತ ಒಂದು ರೀತಿಯಾಗಿ ಕ್ರಾಂತಿಕಾರಿ ಬದಲಾವಣೆ, ಕ್ರಾಂತಿಕಾರಿ ನಿರ್ಧಾರ ಅದು ಸಾರಾಯಿ ಬಂದ್ ಅಂತ ಹೇಳಿ. ಇದೇ ಕಾರಣಕ್ಕೆ ಕುಮಾರಸ್ವಾಮಿ ಅವರು ಮತ್ತೆ ಸಿಎಂ ಆಗಬೇಕು ಅನ್ನುವಂಥ ಚರ್ಚೆಗಳು ಬರ್ತಾ ಇತ್ತು. ಮತ್ತೆ ಅವ್ರ ಬಗ್ಗೆ ಮಹಿಳೆಯರಲ್ಲಿ ಒಂದು ವಿಶ್ವಾಸ ಮತ್ತು ನಂಬಿಕೆ ಇದೆ. ಈ ಹಿಂದೆ ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಅವರು ಈ ಸರ್ಕಾರ ಕೊಡ್ತಾ ಇದ್ದಂಥ ಪಾಕೆಟ್ ಸಾರಾಯಿಯನ್ನು ಬಂದ್ ಮಾಡಿದ್ರಲ್ವಾ, ಆಗ ಕುಮಾರಸ್ವಾಮಿ ಅವರಿಗೆ ಎಷ್ಟು ಇಮೇಜ್ ಬಂತು, ಮಹಿಳೆಯರಲ್ಲಿ ಎಷ್ಟು ವಿಶ್ವಾಸ ನಂಬಿಕೆ ಮೂಡುತ್ತೋ, ಈಗ ವಿಜಯ್ ಬಗ್ಗೆಯೂ ಕೂಡ ತಮಿಳುನಾಡಿನಲ್ಲಿ ಅಲ್ಲಿರುವಂತಹ ಮಹಿಳೆಯರು ಅಷ್ಟೇ ಪ್ರೀತಿ ವಿಶ್ವಾಸ ಇನ್ನಷ್ಟು ಕೂಡ ಜಾಸ್ತಿ ಆಗಿದೆ. ಮುಕ್ತ ಕಂಠದಿಂದ ಹಾಡಿ ಹೊಗಳ್ತಾ ಇದ್ದಾರೆ. ಇಮೇಜ್, ವಿಜಯ್ ಅವರ ಇಮೇಜ್ ಜಾಸ್ತಿ ಆಗ್ತಾ ಇದೆ. ಹಾಗಂತ ಹೇಳಿ
ವಿಜಯ್ ಅವರು ತೆಗೆದುಕೊಂಡಂತ ಈ ನಿರ್ಧಾರದಿಂದ ಮುಂದೆ ರಾಜ್ಯದ ಬೊಕ್ಕಸಕ್ಕೆ ಅಂದರೆ ತಮಿಳುನಾಡಿನ ಬೊಕ್ಕಸಕ್ಕೆ ಲಾಸ್ ಆಗಲ್ವಾ ಅಂತ ಹೇಳಿದ್ರೆ ಲಾಸ್ ಆಗುತ್ತೆ. ಅದೇ ಸಂದರ್ಭದಲ್ಲಿ ಒಂದಿಷ್ಟು ಸವಾಲುಗಳು ಕೂಡ ಇದೆ. ಏನಾ ಸವಾಲು ಅಂತ ಹೇಳಿದ್ರೆ, ವಿಜಯ್ ಅವರು ಸರ್ಕಾರಿ ಸ್ವಾಮ್ಯದ ಮದ್ಯದ ಅಂಗಡಿಯನ್ನ ಬಂದ್ ಮಾಡಿದ್ದಾರಲ್ವಾ, ಈಗ ಸವಾಲೇನು ಅಂತ ಹೇಳಿದ್ರೆ ಈ ಲಾಸ್ ಅನ್ನ 40,000 ಕೋಟಿ ಲಾಸ್ ಅನ್ನ ಹೇಗೆ ಭರಿಸ್ತಾರೆ, ಆಲ್ಟರ್ನೇಟ್ ಏನಾದರೂ ಇದೆಯಾ, ಇದು ದೊಡ್ಡ ಚಾಲೆಂಜ್ ಆಗುತ್ತೆ. ಅದೇ ಸಂದರ್ಭದಲ್ಲಿ ಈ ಕಳ್ಳಬಟ್ಟಿ ಸಾರಾಯಿ, ನಕಲಿ ಮದ್ಯ, ಇದರ ಹಾವಳಿ ಜಾಸ್ತಿ ಆಗಿಬಿಡುತ್ತೆ. ನೋಡಿ, ಈ ಹಿಂದೆ 2023ರಲ್ಲಿ ಎಂ ಕೆ ಸ್ಟಾಲಿನ್ ಅವರು CM ಆಗಿದ್ರಲ್ವ, ಆಗ ಈ ಕಳ್ಳಬಟ್ಟಿ ನಕಲಿ ಸಾರಾಯಿಯನ್ನು ಸೇವಿಸಿ ಒಂದಿಷ್ಟು ಜನರು ಸತ್ತೋಗ್ಬಿಟ್ಟಿದ್ರು. ಆಗ ಎಂ ಕೆ ಸ್ಟಾಲಿನ್ ಅವರು ಏನು ಮಾಡಿದ್ರು ಅಂತ ಹೇಳಿದ್ರೆ 500ಕ್ಕೂ ಹೆಚ್ಚು ಮದ್ಯದ ಅಂಗಡಿಗಳನ್ನು ಬಂದ್ ಮಾಡಿಸಿದ್ರು. 2016ರಲ್ಲಿ ಜಯಲಲಿತಾ ಅವರು CM ಆಗಿದ್ರು, ಆಗಲೂ ಕೂಡ ಇದೇ ರೀತಿಯ ಸವಾಲು ಬಂದಿತ್ತು. ಆಗಲೂ ಕೂಡ ಅವರು ಹಂತ ಹಂತವಾಗಿ ಮದ್ಯದ ಅಂಗಡಿಯನ್ನ ಬಂದ್ ಮಾಡುವಂತಹ ಪ್ರಕ್ರಿಯೆಗೆ ಮುಂದಾಗಿದ್ರು. ಬಟ್ ಯಾರು ಕೂಡ ಕಂಪ್ಲೀಟ್ ಆಗಿ ಬಂದ್ ಮಾಡೋದಕ್ಕೆ ಹೋಗಿರಲಿಲ್ಲ. ಕಾರಣ ಏನಂದ್ರೆ ಆದಾಯ ಬರ್ತಾ ಇದೆ ಅಂತ ಹೇಳಿ. ಬಟ್ ಈಗ ತಳಪತಿ ವಿಜಯ್ ಅವರು ಬಂದ್ ಮಾಡಿಸಿದ್ದಾರೆ ಮದ್ಯದ ಅಂಗಡಿಗಳನ್ನ. ಸವಾಲೇನು ಅಂತ ಹೇಳಿದ್ರೆ ಈ 40,000 ಕೋಟಿ ಎಲ್ಲಿಂದ ತರ್ತಾರೆ, ಮತ್ತೆ ಈ ಕಳ್ಳಬಟ್ಟಿ, ನಕಲಿ ಸಾರಾಯಿ, ಮದ್ಯ ಇವುಗಳನ್ನು ತಡೆಯೋದು ಹೇಗೆ, ನೆರೆ ರಾಜ್ಯಗಳಿಂದ ಬರುವಂತಹ ಮದ್ಯವನ್ನು ಹೇಗೆ ತಡೀತಾರೆ ಅನ್ನೋದು ದೊಡ್ಡ ಚಾಲೆಂಜ್. ಆದರೂ ಕೂಡ ತಳಪತಿ ವಿಜಯ್ ಅವರ ಈ ಗಟ್ಟಿ ನಿರ್ಧಾರವನ್ನ ಎಲ್ಲರೂ ಕೂಡ ಸ್ವಾಗತಿಸ್ತಾ ಇದ್ದಾರೆ. ಇದೇ ರೀತಿ ಕರ್ನಾಟಕದಲ್ಲಿ ಸಾಧ್ಯವಾ? ಈಗ ಪ್ರಶ್ನೆ. ತಳಪತಿ ವಿಜಯ್ ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರಲ್ವಾ, ಕರ್ನಾಟಕದಲ್ಲೂ ಕೂಡ ಮದ್ಯವನ್ನ ಬ್ಯಾನ್ ಮಾಡಬೇಕು, ಸಾಧ್ಯ ಇದೆಯಾ ಅಂತ ಹೇಳಿದ್ರೆ ಆನ್ ಪೇಪರ್ ಸಾಧ್ಯ, ಅಂದ್ರೆ ಕಾನೂನುಬದ್ಧವಾಗಿ ಸಾಧ್ಯ, ಪ್ರಾಯೋಗಿಕವಾಗಿ ಅಸಾಧ್ಯ ಅಂತ. ಕರ್ನಾಟಕದಲ್ಲಿ ಹೇಗೆ, ಯಾಕೆ? ನೋಡಿ, ಬ್ಯಾನ್ ಮಾಡಬಹುದು. ಈ ಹಿಂದೆ ಗುಜರಾತಲ್ಲೂ ಬ್ಯಾನ್ ಮಾಡಿದ್ದಾರೆ, ಈಗ ತಮಿಳುನಾಡಲ್ಲೂ ಕೂಡ ಬ್ಯಾನ್ ಆಗಿದೆ. ಕರ್ನಾಟಕದಲ್ಲಿ ಬ್ಯಾನ್ ಆಗಬಹುದು, ಕಾನೂನುಬದ್ಧವಾಗಿ ಬ್ಯಾನ್ ಮಾಡಬಹುದು. ಬಟ್ ಪ್ರಾಯೋಗಿಕವಾಗಿ ಸಾಧ್ಯನಾ ಅಂತ ಹೇಳಿದ್ರೆ ಇದು ಅಸಾಧ್ಯ. ಕಾರಣ ಇಷ್ಟೇ, ಕರ್ನಾಟಕ ರಾಜ್ಯದ ಬೊಕ್ಕಸಕ್ಕೆ ಆದಾಯ ಮೂಲಗಳ ಪೈಕಿ ಈ ಅಬಕಾರಿಯಿಂದ ಬರುವಂತಹ ಅಬಕಾರಿ ಸುಂಕ, ಇವುಗಳಿಂದ ಬರುವಂತಹ ಆದಾಯ ಇದೆಯಲ್ವಾ, ಇದು ಜಾಸ್ತಿ. ಜೊತೆಗೆ ಎಷ್ಟು ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರಲ್ವಾ, ಈ ಗ್ಯಾರಂಟಿಗಳಿಗೆ ವೆಚ್ಚ ಆಗುತ್ತಲ್ವಾ, ಅದನ್ನು ಭರಿಸ್ತಾ ಇರೋದು ಕೂಡ ಅಬಕಾರಿ ಇಲಾಖೆಯಿಂದ ಬರ್ತಾ ಇರುವಂತಹ ಆದಾಯ. 2023-24 ಈ ಅವಧಿಯಲ್ಲಿ ಟಾರ್ಗೆಟ್ ಅನ್ನು ಕೊಟ್ಟಿದ್ರು ಸಿದ್ದರಾಮಯ್ಯನವರು, 36,000 ಕೋಟಿ ಸಂಗ್ರಹ ಆಗಬೇಕು ಅಂತ ಹೇಳಿ. 2024ರಲ್ಲಿ 36,000 ಕೋಟಿ ಅಬಕಾರಿ ಆದಾಯ ಅಂತ ತೋರಿಸ್ತಾರೆ. 2025ರಲ್ಲಿ 40,000 ಕೋಟಿ ಆದಾಯ ಮಾಡಬೇಕು ಅಂತ ಗುರಿಯನ್ನು ಕೊಡ್ತಾರೆ. 2026 ಈಗ 45,000 ಕೋಟಿ ಆದಾಯ ಗುರಿ ಅಂತ ತೋರಿಸ್ತಾ ಇದ್ದಾರೆ. ಅಂದರೆ ಈ ಮದ್ಯ ಅನ್ನೋದು, ಅಬಕಾರಿ, ಇದೆಲ್ಲವೂ ಕೂಡ ಸರ್ಕಾರಕ್ಕೆ ಅತಿ ದೊಡ್ಡ ಅಸೆಟ್ ಆಗಿದೆ. ಕರ್ನಾಟಕದಲ್ಲಿ ದೊಡ್ಡ ಮಟ್ಟಿಗಿನ ಆದಾಯ ಬರುತ್ತೆ. ಈ GST ಇದೆಯಲ್ವಾ, SGST, ಅದರಲ್ಲಿ ಬರುವಂಥ ಆದಾಯ ಇದೆಯಲ್ವಾ, ಅದು ಫಸ್ಟಲ್ಲಿದ್ದರೆ ಸೆಕೆಂಡ್ ಇರುವಂಥದ್ದು ಈ ಅಬಕಾರಿ ಸುಂಕನೇ ಜಾಸ್ತಿ ಇದೆ. ಇದೇ ಕಾರಣಕ್ಕೆ ನೋಡಿ, ಈಗ ಮದ್ಯದ ಮೇಲಿನ ಸುಂಕವನ್ನು ಜಾಸ್ತಿ ಮಾಡಿದ್ದಾರೆ. ಎಣ್ಣೆ ರೇಟ್ ಜಾಸ್ತಿ ಆಗಿದೆ, 16%ಇಂದ 30% ಕೂಡ ಜಾಸ್ತಿ ಆಗ್ತಾ ಇದೆ. ಪ್ರತಿ ಬಾರಿ ಬಜೆಟ್ ಮಂಡನೆ ಸಂದರ್ಭದಲ್ಲೂ ಕೂಡ ಎಣ್ಣೆ ರೇಟ್ ಜಾಸ್ತಿ ಮಾಡ್ತಾರೆ. ಇದೊಂದು ಕಾರಣ ಏನಂದರೆ ಆದಾಯ ಬರುತ್ತೆ ಕರ್ನಾಟಕಕ್ಕೆ ಅಂತ ಹೇಳಿ. ಎರಡನೇ ಕಾರಣ ಏನು ಬ್ಯಾನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ, ಲಕ್ಷಾಂತರ ಉದ್ಯೋಗಿಗಳಿದ್ದಾರೆ. ಈ ಉದ್ಯಮ ಇದೆಯಲ್ವಾ, ಈ ಉದ್ಯಮವನ್ನು ಮೆಚ್ಚಿಕೊಂಡು ಲಕ್ಷಾಂತರ ಜನ ಉದ್ಯೋಗವನ್ನು ನಡೆಸ್ತಾ ಇದ್ದಾರೆ. ಅವರು ಬೀದಿಗೆ ಬಂದ್ಬಿಡ್ತಾರೆ. ಆಗೇನು ಮಾಡೋದು, ಉದ್ಯೋಗ ಕಡಿತಾ ಆದರೆ ಏನು ಮಾಡೋದು ಅನ್ನೋಂಥ ಒಂದು ಪ್ರಶ್ನೆ ಬರುತ್ತೆ. ಇನ್ನು ಕಳ್ಳಬಟ್ಟಿ, ನಕಲಿ ಮದ್ಯದ ಹಾವಳಿ ಕೂಡ ಕರ್ನಾಟಕದಲ್ಲಿ ಜಾಸ್ತಿ ಆಗಿಬಿಡುತ್ತೆ. ಅದರಿಂದ ಏನಾದರೂ ಸಾವುಗಳಾದರೆ, ಹೆಚ್ಚು ಕಡಿಮೆ ಆದರೆ ಅದು ಮತ್ತೆ ಸರ್ಕಾರದ ಬುಡಕ್ಕೆ ಬರುತ್ತೆ. ಇದಲ್ಲದೆ ಬೇರೆ ರಾಜ್ಯಗಳಿಂದ ಬರುವಂಥ ಮದ್ಯವನ್ನು ನಿಯಂತ್ರಿಸೋದು ಕೂಡ ಕಷ್ಟ. ಇದೇ ಕಾರಣಕ್ಕಾಗಿ ಕರ್ನಾಟಕದಲ್ಲಿ ಈ ಮದ್ಯದ ಅಂಗಡಿಗಳನ್ನು ಬ್ಯಾನ್ ಮಾಡಬೇಕು, ಲಿಕ್ಕರ್ ಬ್ಯಾನ್ ಅಂತ ಬಂದಂತಹ ಸಂದರ್ಭದಲ್ಲಿ ಒಂದು ಹೆಚ್ಚು ಕಡಿಮೆ ಹಿಂದು ಮುಂದೆ ನೋಡೋದು.
ಯಾಕೆ ಅಂತ ಹೇಳಿದ್ರೆ ದೊಡ್ಡ ಅಸೆಟ್ ಇದಂತ ಹೇಳಿ. ತಮಿಳುನಾಡಲ್ಲಿ ತೆಗೆದುಕೊಂಡಿರುವಂಥದ್ದು ಅದು ವಿಜಯ್ ಅವರ ಇಚ್ಛಾಶಕ್ತಿ, ಗಟ್ಟಿ ನಿರ್ಧಾರ. ಬಟ್ ಕರ್ನಾಟಕದಲ್ಲಿ ಅಂತಹ ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕೆ ಸಾಧ್ಯ ಇದೆಯಾ? ತೆಗೆದುಕೊಂಡ್ರೆ ಯಾರು ತೆಗೆದುಕೊಳ್ಬಹುದು? ದಯವಿಟ್ಟು ಕಮೆಂಟ್ ಮಾಡಿ. ಅದೇ ಸಂದರ್ಭದಲ್ಲಿ ವಿಜಯ್ ಅವರ ನಿರ್ಧಾರದ ಬಗ್ಗೆಯೂ ಕೂಡ ಕಮೆಂಟ್ ಮಾಡಿ, ಕರ್ನಾಟಕದ ಪರಿಸ್ಥಿತಿಯ ಬಗ್ಗೆ ಕೂಡ ಕಮೆಂಟ್ ಮಾಡಿ. ಜೊತೆಗೆ ಈಗ ವಿಜಯ್ ಅವರು ತಮಗಿದ್ದ ಆದಾಯ ಮೂಲ ಅಂದರೆ 40,000 ಕೋಟಿ ಅಬಕಾರಿಯಿಂದ ಬರ್ತಾ ಇತ್ತು. ಈಗ ಅಬಕಾರಿ ಅಂಗಡಿ ಈಗ ಮದ್ಯದ ಅಂಗಡಿಯನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಅಥವಾ ಬಂದ್ ಮಾಡಿದ್ದಾರೆ. ಇದರಿಂದ 40,000 ಕೋಟಿ ಬರ್ತಾ ಇಲ್ಲ. ಗ್ಯಾರಂಟಿಗಳನ್ನು ಪೂರೈಸ್ತಾರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.